ಚಿಟ್ ಫಂಡ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂತಹ ಘಟನೆ ರಾಣೆಬೆನ್ನೂರಿನಲ್ಲಿ ನಡೆದಿದೆ. ಚಿಟ್ ಫಂಡ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮೋಸ ಹೋದವರಿಂದ ರಾಣೆಬೆನ್ನೂರಿನಲ್ಲಿ ಮೆರವಣಿಗೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ಕಂಪನಿ ಮಾಲೀಕನನ್ನ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಲಾಗಿದೆ. ಕೋರ್ಟ್ಗೆ ಹಾಜರಾಗಲು ಹೋಗ್ತಿದ್ದಂತಹ ವೇಳೆ ತಡೆದು ಈಶ್ವರ ಚಿನ್ನಿಕಟ್ಟಿಯನ್ನ ಮೆರವಣಿಗೆ ಮಾಡಿದ್ದಾರೆ ಸಾರ್ವಜನಿಕರು. ಈಶ್ವರ ಚಿನ್ನಿಕಟ್ಟಿ ಚಿಟ್ ಫಂಡ್ ಹೆಸರಲ್ಲಿ ವಂಚನೆ ಮಾಡಿದಂತಹ ಆರೋಪಿಯಾಗಿದ್ದಾರೆ. ಇದೊಂದು ರೀತಿಯ ವಿಶೇಷವಾದಂತಹ ಪ್ರಕರಣ ಅಂತಾನೆ ಹೇಳ್ಬೋದು. ನೋಡಿ, ಚಿಟ್ ಫಂಡ್ ಹಾಕಿದ್ರು ಅಲ್ಲಿನ ಸಾರ್ವಜನಿಕರು, ಆದರೆ ಚಿಟ್ ಫಂಡ್ ನಿಂದ ಮೋಸ ಹೋಗಿರುವಂಥದ್ದು. ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ದಾರಿಯುದ್ದಕ್ಕೂ ಕೂಡ ಮೆರವಣಿಗೆ ಮಾಡಿರುವಂಥದ್ದು. ಮೋಸ ಹೋದವರು ರಾಣೆಬೆನ್ನೂರಿನಲ್ಲಿ ಮೆರವಣಿಗೆ ಮಾಡಿದ್ದಾರೆ ಕಂಪನಿ ಮಾಲೀಕನನ್ನ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಶ್ವರ ಚಿನ್ನಿಕಟ್ಟಿ ಅನ್ನೋರು ವಂಚನೆ ಮಾಡಿದಂತಹ ವ್ಯಕ್ತಿಯಾಗಿದ್ದಾರೆ. $10 ಕೋಟಿಗೂ ಹೆಚ್ಚು ಹಣವನ್ನ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಚಿಟ್ ಫಂಡ್ ಕ್ಲೋಸ್ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಪೊಲೀಸರ ಮೂಲಕ ಕೋರ್ಟ್ಗೆ ಹಾಜರಾಗಲು ಯತ್ನವನ್ನ ಕೂಡ ಮಾಡಿದ್ದ. ಮಾಹಿತಿ ತಿಳಿದು ಕೋರ್ಟ್ ಆವರಣಕ್ಕೆ ನುಗ್ಗಿದಂತಹ ಸಂತ್ರಸ್ತರು ಪೊಲೀಸ್ ಜೀಪ್ನಿಂದ ಕೆಳಗಿಳಿಸಿ ನಡು ರಸ್ತೆಯಲ್ಲೇ ಆ ವಂಚಕರನ್ನ ಎಳೆದು ತಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿದಂತಹ ಘಟನೆ ನಡೆದಿರುವಂಥದ್ದು ರಾಣೆಬೆನ್ನೂರಲ್ಲಿ. ಚಿಟ್ ಫಂಡ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. $10 ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಚಿಟ್ ಫಂಡ್ ಕ್ಲೋಸ್ ಮಾಡಿ ಎಸ್ಕೇಪ್ ಆಗಿದ್ದಂತಹ ಈಶ್ವರ್ ಚಿನ್ನಿಕಟ್ಟೆ ಪೊಲೀಸರ ಮೂಲಕ ಕೋರ್ಟ್ಗೆ ಹಾಜರಾಗಲು ಪ್ರಯತ್ನವನ್ನ ಮಾಡ್ತಾ ಇದ್ದ. ಈ ವಿಷಯ ಸಂತ್ರಸ್ತರಿಗೆ ಗೊತ್ತಾಗಿದೆ. ಹೀಗಾಗಿ ಪೊಲೀಸ್ ಜೀಪ್ನಿಂದ ಇಳಿಸಿ ಆತನನ್ನ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಲಾಗಿರುವಂಥದ್ದು. ಚಿಟ್ ಫಂಡ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಕೂಡ ಮುಂದುವರಿಸಲಾಗುತ್ತೆ. ಹಂಗ ನೀವು ಹಿಂದಕ್ಕೆ